ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಸೆಕೆಂಡ್ ಮಿನಿ ವ್ಲಾಗ್. ಮಾರ್ನಿಂಗು ಲೇಟ್ ಆಗಿದ್ದೆ, ಹಾಗಾಗಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ ಸಿಂಪಲ್ಲಾಗಿ ಪಾಲಕ್ ರೈಸ್ ಮಾಡಿದ್ದೆ. ಅವಳಿಗೆ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಅವಳಿಗೆ. ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವಳಿಗೆ ನಾನು ಲೈಟಾಗಿ ತಿನ್ನಿಸ್ಬಿಟ್ಟು ಕಳಿಸಿರ್ತೀನಿ. ಹೊಟ್ಟೆ ತುಂಬ ತಿನ್ನಿಸಿ ಕಳಿಸಿದ್ರೆ ಲಂಚ್ ಬಾಕ್ಸ್ ಎಲ್ಲ ವಾಪಸ್ ತೊಗೊಂಡು ಬಂದುಬಿಡ್ತಾಳೆ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಅಥವಾ ಫ್ರೂಟ್ಸ್ಗಳನ್ನ ತಿನ್ನಿಸಿ ಕಳಿಸ್ತೀನಿ. ಸೊ ಮಾರ್ನಿಂಗು ಅವಳಿಗೆ ಸ್ಕೂಲಿಗೆ ಕಳಿಸಿ ಆದಮೇಲೆ ನನ್ನ ಮಗನಿಗೆ ಸರಿ ತಿನ್ನಿಸ್ಬಿಟ್ಟು ಅವನಿಗೂ ಕೂಡ ನಿದ್ದೆ ಬಂದಿತ್ತು. ಸೊ ಹಾಗಾಗಿ ಅವನನ್ನು ಮಲಗಿಸ್ದೆ. ಅವನು ಮಲ್ಕೊಂಡಾಗಿದ್ದಾಗ ನಾನು ಫಸ್ಟ್ ಕೆಲಸ ಮಾಡೋದೇ ಬಟ್ಟೆ ವಾಶ್ ಮಾಡೋದು. ಬಿಕಾಸ್ ಅವನನ್ನು ಆಟ ಆಡಿಸ್ಕೊಂಡೆಲ್ಲ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ, ನೀರಲ್ಲೆಲ್ಲ ಆಟ ಆಡ್ತಾನೆ. ಸೊ ಹಾಗಾಗಿ ಅವ್ನು ಮಲಗಿದ ತಕ್ಷಣ ಬಟ್ಟೆ ವಾಶ್ ಮಾಡಿಬಿಟ್ಟು ಆಚೆ ಕಡೆ ಬಿಸಿಲಿಗೆ ಹಾಕಿದೆ. ಆ್ಯಂಡ್ ಗಿಡಗಳಿಗೆ ನೀರು ಹಾಕೋಣ ಅಂತ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೆ. ಮನೆ ಮುಂದೆಗಡೆ ಹೂವುಗಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದಿಷ್ಟು ಪಾಟ್ಗಳಲ್ಲಿ ಹೂವಿನ ಗಿಡಗಳನ್ನ ಹಾಕಿದ್ದೀವಿ. ಅದರಲ್ಲಿ ನಾವು ಪರ್ಚೇಸ್ ಮಾಡ್ಕೊಂಬಂದು 2 months ಆಯಿತು. ಈ 2 ಗುಲಾಬಿ ಗಿಡನ, ಒಂದು ರೆಡ್ ಕಲರು. ಸೊ ನಾವು ಸ್ಟಾರ್ಟಿಂಗು ತೊಗೊಂಡು ಬರಬೇಕಾದ್ರೆ ಒಂದು ಹೂವು ಇತ್ತು. ಸೊ ಅದಾದಮೇಲಿಂದ ಇದೇ ಫಸ್ಟ್ ಹೂವು ಬಿಡ್ತಾ ಇರೋದು. ಆ್ಯಂಡ್ ಈ ಪಾಟಲ್ಲಿರೋ ಕಲರ್ ಬಂದುಬಿಟ್ಟು ಗುಲಾಬಿದು ವೈಟು. ಬಟ್ ಕೋತಿಗಳೆಲ್ಲ ಓಡಾಡ್ತಾ ಇರುತ್ತೆ. ಈ ಒಂದು ಪಾಟಲ್ಲಿರೋದಂತೂ ಇದು ಲಾಸ್ಟಲ್ಲಿದೆ ಅಲ್ಲ, ಸೊ ಹಾಗಾಗಿ ಕಂಪ್ಲೀಟಾಗಿ ತಿಂದಾಕ್ಬಿಟ್ಟಿತ್ತು. ಇವಾಗ ತಾನೇ ಚಿಗುರ್ತಾ ಇದೆ. ಆ್ಯಂಡ್ ಬೇರೆ ಬೇರೆ ಪಾಟ್ಗಳಲ್ಲಿ ಬೇರೆ ಬೇರೆ ಕಲರ್ಸು ಕೂಡ ಹಾಕಿದ್ದೀನಿ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಗಿಡಗಳಿಗೆ ನೀರೆಲ್ಲ ಹಾಕಿ ಆದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋ ಪಾತ್ರೆಗಳೆಲ್ಲ ಹಾಗೆ ಇತ್ತು. ಸೊ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಏನೇನು ಬೇಕೋ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿದೆ. ಸೊ ಅದಾದಮೇಲೆ ಕಸ ಗುಡಿಸಿ ನೆಲ ಒರೆಸ್ಕೊಂಡು ನಾನು ಲಾಸ್ಟಲ್ಲಿ ಚಪಾತಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಸೊ ಅವಳು ಸ್ಕೂಲಿಂದ ಬಂದ ತಕ್ಷಣ ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ತಾಳೆ. ಸೊ ಫ್ರೆಶ್ ಅಪ್ ಆದಮೇಲೆ ಊಟ ಮಾಡ್ತಾಳೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಚಪಾತಿ, ಚೌಳಿಕಾಯಿ ಪಲ್ಯ, ರೈಸು, ತೊಗರಿಬೇಳೆ ಸಾಂಬಾರು ಮಾಡಿದೆ. ನನ್ನ ಮಗಳಿಗೆ ಕಂಪಲ್ಸರಿ ಮೊಸರು ಬೇಕೇ ಬೇಕು. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಶೇಂಗಾ ಚಟ್ನಿ ಮತ್ತು ಖಾರ ಕೂಡ ಬೇಕೇ ಬೇಕು. ಸೊ ಅದೆಲ್ಲ ಕಂಪಲ್ಸರಿ ಇರಲೇಬೇಕು. ಆ್ಯಂಡ್ ಜೊತೆಗೆ ಆನಿಯನ್, ಕ್ಯೂಕಂಬರ್ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ನನ್ನ ಮಗಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಅವಳಿಗೆ ಹೋಮ್ವರ್ಕ್ ಮಾಡಿಸಿ ಸಾಯಂಕಾಲ 4 o'clock ಅವಳಿಗೆ ಸೈಕಲ್ ಆಡ್ಸೋಣ ಅಂತ ಅಂದ್ಬಿಟ್ಟು ಸೈಕಲ್ ಆಡ್ಸೋದಕ್ಕೆ ಕರ್ಕೊಂಡೋಗಿದ್ದೆ. ನೈಟು ಊಟ ಎಲ್ಲ ಆದಮೇಲೆ ಕೋಲ್ಡ್ ಆಗಿದ್ದರಿಂದ ಮೂಗು ಕಟ್ತಾ ಇತ್ತು. ಹಾಗಾಗಿ ಸ್ಟೀಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟೀಮ್ ತೊಗೊಳೋದಕ್ಕೆ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ನನ್ನ ಮಗಳಿಗೂ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದ್ದರಿಂದ ಅವಳು ಮತ್ತು ನಾನು ಇಬ್ಬರು ಕೂಡ ಸ್ಟೀಮ್ ತೊಗೊಂಡ್ವಿ. ಇದಾಗಿತ್ತು ನನ್ನ ಸೆಕೆಂಡ್ ಮಿನಿ ವ್ಲಾಗ್. ಸೊ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ಮತ್ತೊಂದು ಮಿನಿ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.